ಹರೇ ಕೃಷ್ಣ, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಿತ್ಯಾ ನಾಯಕ್. ವೆಲ್ಕಮ್ ಬ್ಯಾಕ್ ಟು ರಿತ್ಯಾ ನಾಯಕ್ ಯೂಟ್ಯೂಬ್ ಚಾನಲ್. ಇದು ನ್ಯೂ ಬ್ಲಾಗ್ ಆಗಿರುತ್ತೆ. ಏನು ಬ್ಲಾಗ್ ಅಂತ ಹೇಳಿದ್ರೆ ಸ್ಟ್ಯಾಚ್ಯೂ ಗೇಮ್ ಆಗಿರುತ್ತೆ. ಏನು ವಿಷಯ ಅಂತ ಹೇಳಿದ್ರೆ, ನಂದು ಮತ್ತೆ ನಂದಿಬ್ರು ಅಕ್ಕಂದಿರ ನೇಮ್ನ ನಾವು ಚಾಟ್ ಜಿಪಿಟಿಗೆ ಹಾಕ್ತೀವಿ. ಮತ್ತೆ ನಾವು ಕೇಳ್ತೀವಿ ಒಬ್ಬನ ನೇಮ್ನ ಸೆಲೆಕ್ಟ್ ಮಾಡಬೇಕು ಅಂತ. ಆ ಒಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡು ಇನ್ನಿಬ್ರು ಬಾಕಿ ಏನು ಮಾಡ್ತೀವಿ ಅಂದ್ರೆ ಅವ್ರಿಗೆ ವಿಚಿತ್ರವಾಗಿ ಮೇಕಪ್ ಮಾಡ್ತೀವಿ. ಇದು ಈ ಗೇಮ್ದು ರೂಲ್ಸ್ ಆಗಿರುತ್ತೆ. ನೋಡುವ ಬಕ್ರ ಯಾರು ಅಂತ. ಲೆಟ್ಸ್ ಗೋ. ನೋಡಿ, ಟೇಬಲ್ ಅಲ್ಲಿ ಇಷ್ಟೊಂದು ಜೋಡಿಸಿದ್ದೀವಿ. ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಇದೆ, ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಕಿಚನ್ದು ಅದು ಇದು ಸ್ವಲ್ಪ ಥಿಂಗ್ಸ್ ಇದೆ. ನೋಡುವ ಆ ಬಕ್ರ ಯಾರು ಅಂತ ಚೆನ್ನಾಗಿ ರೋಸ್ಟ್ ಮಾಡುವ, ಅವ್ರನ್ನ ಚೆನ್ನಾಗಿ ರೆಡಿ ಮಾಡುವ, ಮತ್ತು ಲಾಸ್ಟಿಗೆ ಒಂದು ಕ್ಯಾಟ್ ವಾಕ್ ಮಾಡಿಸುವ. ಲೆಟ್ಸ್ ಗೋ ಗಾಯ್ಸ್. ಏನು ಅಂತ ಹೇಳಿದ್ರೆ, ಆ ಬಕ್ರ ನಮ್ಮ 3 ಜನದಲ್ಲಿ ಯಾರೋ ಆಗಿರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಈಗ ಶ್ರಾವ್ಯಕ್ಕ ಚಾಟ್ ಜಿಪಿಟಿ ಜೊತೆಗೆ ನಮ್ಮ 3 ಜನ ನೇಮ್ ಹಾಕ್ಬಿಟ್ಟು ಕೇಳ್ತಾರೆ ಏನು ಮಾಡೋದು, ಯಾರು ಸೆಲೆಕ್ಟ್ ಮಾಡು ನಿಂಗೆ ಇಷ್ಟ ಆದವ್ರು ಅಂತ. ಬನ್ನಿ ಕೇಳುವ, ನೋಡುವ ಬಕ್ರ ಯಾರು ಅಂತ. ನಮಸ್ಕಾರ ಚಾಟ್ ಜಿಪಿಟಿ. ನಮಸ್ಕಾರ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ಸಂತೋಷ. ಊಟ ಆಯ್ತಾ? ಊಟ ಆಯ್ತಾ? ಊಟ ಆಯ್ತು. ಈಗ ಶಾಲೆಗೆ ಹೋಗಕ್ಕೆ ರೆಡಿ ಆಗ್ತೀರಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಶಾಲೆ ಗಿಲೆ ಎಲ್ಲ ಇಲ್ಲ, ಒಂದು ಕಾಲೇಜು. ಕಾಲೇಜ್ ಹೋಗೋದು ಅರ್ಥ ಆಯ್ತು. ಟಾಪಿಕ್ ಬಿಡು, ಅದನ್ನ ಟಾಪಿಕ್ ಅಲ್ಲ, ಟಾಪಿಕ್ ಒಂದ್ ಬಿಡು. ನಾವು ಹೇಳ್ತಿರೋ ಟಾಪಿಕ್ ನ ಕೇಳು ಸರಿಯಾಗಿ. ಸರಿ, ಅರ್ಥ ಆಯ್ತು. ಯಾವ ಟಾಪಿಕ್ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀರಾ? ಚಾಟ್ ಜಿಪಿಟಿ, ನಾವು ಒಂದು ಗೇಮ್ ನ ಆಡ್ತಾ ಇದ್ದೀವಿ. ಸ್ಟ್ಯಾಚ್ಯೂ ಗೇಮ್ ಆಡ್ತಾ ಇದ್ದೀವಿ. ಅದರಲ್ಲಿ 3 ಜನ ಇದ್ದೀವಿ, ರಿತ್ಯಾ, ನವ್ಯ, ಶ್ರಾವ್ಯ. ನೀನ್ ಇದ್ರಲ್ಲಿ ಯಾವ್ದಾದ್ರು ಒಂದು ಹೆಸರನ್ನ ಪಿಕ್ ಮಾಡಿ ವಿತ್ ನೇಮ್ ಸ್ಟ್ಯಾಚ್ಯೂ ಅಂತ ಹೇಳ್ಬೇಕು. ಸರಿ, ನಾನು ಒಂದು ಹೆಸರನ್ನ ಆಯ್ದುಕೊಳ್ತೀನಿ. ಇವತ್ತು ನಾನು ನವ್ಯ ಅನ್ನೋ ಹೆಸರನ್ನು ಆರಿಸ್ತೀನಿ. ಈಗ ಲಡ್ಡು ಬಂದು ಬಾಯಿಗೆ ಬಿತ್ತ. ಮಾಡಿದ್ದೆ ನೀನ್ ಆಸೆ ತಕೊಂಡ ಇಲ್ಲ, ಅದು ಅವ್ರಿಗೆ 3 ಜನದಲ್ಲಿ ನಂದೇ ಹೆಸರು ಸಿಕ್ಕಿತ್ತ ನಿನ್ಗೆ. ಓ, ಕ್ಷಮಿಸಿ, ತಪ್ಪು ಅರ್ಥ ಮಾಡಿಕೊಂಡೆ. ಈಗ ನಿಮ್ಮ ಹೆಸರುಗಳಿಂದ ಒಂದು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಗೈಸ್, ಈಗ ನಾವು ನವ್ಯಕ್ಕವ್ರನ್ನ ರೆಡಿ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ ಹೋಗುವ. ಆ ಬಕ್ರ ಇವ್ರೆ, ಟ್ಯಾಗ್ ಮಾಡಿ ನಿಮ್ಮ ಗ್ರೂಪಲ್ಲಿ ಈ ಥರ ಯಾವತ್ತು ಬಕ್ರ ಆಗೋರ್ನ. ಗೈಸ್, ನಮ್ಮ ಬಕ್ರ ರೆಡಿ ಮಾಡ್ತಾ ಇದ್ದಾರೆ. ನಾನು ಅಂತ ಹೇಳಿದ್ರೆ ಆಗಲೇ ವಿಡಿಯೋ ಮಾಡ್ದೋ ದೂರದಿಂದ, ಅದು ಸರಿಯಾಗಿ ಬರ್ತಾ ಇಲ್ಲ. ಅದಕ್ಕೆ ನಾನು ಶ್ರಾವ್ಯಕ್ಕ ರೆಡಿ ಮಾಡೋಗ ನಾನು ಕ್ಯಾಮ್ರಾ ಇಟ್ಕೊಳ್ತೀನಿ, ನಾನು ರೆಡಿ ಮಾಡೋಗ ಶ್ರಾವ್ಯಕ್ಕ ಕ್ಯಾಮ್ರಾ ಇಟ್ಕೊಳ್ತಾರೆ. ಮಕ್ಕಳಿಗೆಲ್ಲ ಈ ವಿಡಿಯೋ ತೋರ್ಸೋಕೆ ಹೋಗ್ಬೇಡಿ, ಎದ್ರಕೋಗ್ಬಿಡ್ತಾರೆ ನೋಡಿದ್ರೆ. ಹೇಗೆ ಅನಿಸ್ತಿದೆ ನವ್ಯ ಅವರೇ? ಏನಿಲ್ಲ, ಇನ್ನು ಮುಂದೆ ಅವ್ರು ಮೇಕಪ್ ಮಾಡುವಾಗ ನಾನು ಆ ಥರ ಮಾಡ್ತೀನಿ. ಇನ್ನು ಮುಂದೆ ನಿಮ್ಗೆ ಲೈಫಲ್ಲಿ ಚಾನ್ಸ್ ಸಿಗಲ್ಲ ಬಿಡಿ. ಸಿಗದೆ ಶ್ರಾವ್ಯಕ್ಕನಿಗೆ ಎಷ್ಟು ಖುಷಿ ಆಗ್ತಿದೆ. ಎಷ್ಟು ದಿನದಿಂದ ಕಾಯ್ತಿದ್ರಿ? ಇಂಥ ದಿವಸಕ್ಕೋಸ್ಕರ ನಾನು ಹಲವು ದಿನಗಳಿಂದ ಕಾಯುತ್ತಿದ್ದೆ. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸಲ್ಲ. ಇದೊಂದು ಸಂತೋಷದ ವಿಚಾರ ನನಗೆ. ಎಷ್ಟೋ ದಿನಗಳ ನಂತರ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅವ್ರಿಷ್ಟ ಬಕ್ರ ತರ ಕುತ್ಕೋಬೇಕು ಇವತ್ತು. ಸದ್ದು ಮಾಡಬಾರ್ದು. ನೆಕ್ಸ್ಟ್ ನಾನು ಹೋಗ್ತೀನಿ ಗೈಸ್. ನಂದು ಪ್ಲಾನಿಂಗ್ ಬೇರೆ ತರನೇ ಇದೆ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇದೊಂದು ದೃಷ್ಟಿ ಬೊಟ್ಟು. ಎಂತ ನನ್ನ ರಾಕ್ಷಸಿ ಮಾಡೋದಾ? ಇಲ್ಲಿ ದೃಷ್ಟಿ ಬೊಟ್ಟು. ನಾ ಬಂದೆ, ಸುಮ್ಮನೆ ಇದೆಯಲ್ಲ. ಇದು ನೆನಪಿದೆಯಾ ಗೈಸ್? ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಯೂಸ್ ಮಾಡಿರ್ತೀರ ಗರ್ಲ್ಸ್ ಎಲ್ಲ. ನನ್ನ ಫೇವ್ರೆಟ್ ಇದು. ಇದು ಹೆಸರೇನು? ಸಿಂಧೂರ ಅಂತ ಹೇಳ್ತಾರೆ. ಈಗ ಸ್ಟಾರ್ಟ್. ನನ್ನ ಫೇವ್ರೆಟ್ ಕಲರ್ ಬ್ಲೂ. ಅಯ್ಯೋ, ಓಪನ್ ಮಾಡ್ಕೊಡ್ತೀರಾ? ಏನೇ ನಾನೇ ಬಕ್ಕ ನನ್ನ ಕೈಲಿ ಓಪನ್ ಮಾಡಿಸ್ತಿದ್ದಾಳೆ.
ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ನಂದು ಇದು ಹೊಸದಾಗಿ ತಕೊಂಡಿದ್ದು ನಾನು ಇಲ್ಲಿ ನೋಡೋದು ಖಾಲಿ ಹಾಕಿ ಪರವಾಗಿಲ್ಲ, ಇವತ್ತು ಹೊಸ ತಗೊಳ್ಳೋದಾದ್ರೂ ಪರವಾಗಿಲ್ಲ. ಕಣ್ಣೆ ಕಾಣ್ತಿಲ್ಲ ರೀ. ಅದು ಓಪನ್ ಮಾಡಿಲ್ಲ ಅವ್ರೇನು. ನೆಕ್ಸ್ಟ್ ಎರಡು ಓಪನ್ ಮಾಡಕ್ಕೆ ಆಗ್ತಿಲ್ಲ, ನನ್ಗೆಲ್ಲ ಉರಿತಿದೆ. ಏನು ಉರಿತಿದೆ ನೋಡಿ, 2 ಮೆಣಸಿನ್ಕಾಯಿ ಇದೆ ಗೈಸ್, ಇದನ್ನ ಇಡ್ತಾ ಇದೀವಿ. ಇಷ್ಟು ಶಾಲಿಕ ಮಾಡ್ತಾರೆ, ನಂದು ಇಷ್ಟೇ ಗಾಯ್ಸ್. ಎಷ್ಟು ಚಂದ ಅಲ್ಲ, ಫಾದರ್ ದೃಷ್ಟಿಯಾಗಿದೆ. ಇದನ್ನ ಮಾಡಿಕ್ಕಿರೋದು ಈಗ ಅಂಕಲ್ ನೋಡ್ಬೇಕು ಗೈಸ್, ಎದ್ರುಕೊಡ್ತಾರೆ ಪಾಪ. ನನ್ನ ಮಗಳ ಯಾವುದು ತಕೊಳ್ಳೋದು? ಓಹೋ, ಹೌದು ಬಂತು, ನಿಮಗೆ ಇದು ಒಂದು ಬಂತು. ಇದು ಚಿತ್ ಬರ್ತಿದೆ. ಬೇಡ, 2000 years later. ಈ ಗಾಳಿ ಬಿಡಿಸೋದು ಇದೆಯಲ್ವಾ, ನನಗಿಷ್ಟ. ಯಾರು ಕಮೆಂಟ್ ಹಾಕ್ಬೇಡಿ, ಮತ್ತೆ ಅಕ್ಕನಿಗೆ ಕಿರು ಕೂಡ ಕೊಡ್ತಾ ಇದೀನಿ ಅಂತ ಎಲ್ಲ ತಮಾಷೆಗಾಗಿ. ಆಯ್ತು ಗೈಸ್, ಮೇಕಪ್ ರೆಡಿ. ಎಷ್ಟು ಖುಷಿ ಆಗ್ತಿದೆ. ಇಟ್ಟಿದ್ದೀನಿ ಮಕ್ಳ, ಮನೆದಾಡದ ಮಾತು ಇಟ್ಟಿದ್ದೀನಿ ಮಕ್ಳ. ನೆಕ್ಸ್ಟ್ ಗೇಮ್ ಬರ್ಲಿ. ನನ್ನನ್ನು ನಾನು ನೋಡ್ಕೊಬಾರ್ದ? ಒಂದ್ ನಿಮಿಷ, ನಾನು ಕನ್ನಡಿ ತರ್ತೀನಿ. ಕನ್ನಡಿ ಎಲ್ಲಿದೆ? ಗೊತ್ತಿಲ್ಲ. ಆಗ ಬನ್ನಿ, ಒಬ್ಬವರೆಲ್ಲ ನೋಡ್ತಾರೆ. ಅಪ್ಪನಿಗೆ ತೋರಿಸ್ಬಿಡ್ಬೇಡಿ, ನಿದ್ರೆಯಲ್ಲಿ ಎದ್ರುಕೊಬಿಡ್ತಾರೆ. ಇದೇನಿದು ಹಿಂಗಿದೆ? ಅದು ಎಷ್ಟು ಕ್ಯೂಟ್ ಅಲ್ಲ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಭೂತ ತರ ಮಾಡ್ತಿದ್ದೀರಾ. ಅದೆಲ್ಲ ತೆಗಿಂಗಿಲ್ಲ, ಕ್ಯಾಟ್ ವಾಕ್ ಆಗುವವರೆಗೂ. ನಿಮ್ದು ಕ್ಯಾಟು ಡಾಗ್ ಏನೋ ಒಂದು. ಈಗೇನು ಕ್ಯಾಟ್ ವಾಕ್ ಮಾಡ್ಬೇಕಾ? ಹಾಂ, ಕ್ಯಾಟ್ ವಾಕ್. ಎಲ್ಲಿಂದ ಮಾಡ್ತೀರಾ? ಅಲ್ಲಿಂದ ಮಾಡ್ತೀರಾ? ಹಾಂ, ಸ್ಟಾರ್ಟ್. ಹಿಂದೆ ತಿರುಗಿ ಒಂದು ಹಿಂದೆ ಹಿಂಗೆ, ಹಿಂದೆಂದ ಕ್ಯಾಟ್. ಹಾಂ, ಸ್ಟಾರ್ಟ್. ಸುಂದರಿ ಸುಂದರಿ, ನಿನ್ನ ಮೊಕ್ಕನ ಸ್ವಲ್ಪ ತೋರಿಸ್ತೀಯಾ? ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಗಾಯ್ಸ್, ಇದೆಲ್ಲ ಬರೀ ತಮಾಷೆಗಾಗಿ ಮಾಡಿರೋದಷ್ಟೇ. ಸೀರಿಯಸ್ ತಗೋಬೇಡಿ, ಸೀರಿಯಸ್ ಕಾಮಿಡಿಗೋಸ್ಕರ. ಮತ್ತೆ ಹೇಳ್ಬೇಡಿ ಅಕ್ಕಂಗೆ ನೀವು ಹಂಗೆ ಇದ್ ಮಾಡಿದ್ರಿ ಆ ಥರ ಎಲ್ಲ ಏನು ಹೇಳ್ಬೇಡಿ. ಇವರೇ ಸೀರಿಯಸ್ ಆಗಿ ತಗೊಳ್ತೀರ. ಏನಂತ ಹೇಳ್ತೀರಾ? ನಾವು ಕಾಮಿಡಿ ಅಷ್ಟೇ ಮಾಡ್ತಿರೋದಷ್ಟೇ, ಸೀರಿಯಸ್. ನಾವು ಇದ್ರಿಗಿಂತ ಜಾಸ್ತಿ ಕಾಮಿಡಿ ಮಾಡ್ಕೊಂಡಿರ್ತೀವಿ. 3 ಜನ ಸೇರಿ ಹ್ಯಾಪಿ ಆಗಿರ್ಬೇಕು, ನೆಮ್ಮದಿ ಆಗಿರ್ಬೇಕು, ಖುಷಿ ಖುಷಿ ಆಗಿರ್ಬೇಕು, ಅಷ್ಟೇ ಲೈಫ್. ಮತ್ತೆ ಏನಂತ ಹೇಳಿದ್ರೆ, ನಾವು ಬರೋದೇ ಅಪರೂಪ. ಬಂದಾಗ ಮಾತ್ರ ಇಷ್ಟ, ಅಂದ್ರೆ ಬಂದಾಗೆಲ್ಲ ಇದೇ ತರ ನಾವೇನಾದ್ರೂ ಕಾಮಿಡಿಯಾಗೇ ಇರ್ತೀವಿ ಯಾವತ್ತು. ಅದಕ್ಕೆ ಅಷ್ಟೇ.
ಏನು ಅಂದ್ಕೊಳ್ಬೇಡಿ ಅಕ್ಕನಿಗೆ ನಾವು ತೊಂದರೆ ಕೊಟ್ಟು ಅಂತ, ಏನು ತೊಂದರೆ ಕೊಟ್ಟಿಲ್ಲ. ಅಷ್ಟು ನಾವು ಎಂಜಾಯ್ ಮಾಡ್ತೀವಿ, ಇದನ್ನೆಲ್ಲ ನೋಡ್ಕೊಂಡು ಬೇಕು ಅಸಲ ಈ ವಿಡಿಯೋ ನೋಡ್ಕೊಂಡು ನಾವು ನಗಾಡ್ತಾ ಇರ್ತೀವಿ 3 ಜನನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.